5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಸಿಕ್ಕಾಕಿಕೊಂಡ ಶಿರಹಟ್ಟಿ ಬಿಜೆಪಿ ಶಾಸಕ ಡಾ ಚಂದ್ರು ಲಂಬಾಣಿ ರಾಜೀನಾಮೆ ಕೊಡಬೇಕು ಹಾಗೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶಿರಹಟ್ಟಿ ಪಟ್ಟಣದ ವಿವಿಧ ಸಂಘಟನೆಗಳ ಮುಖಂಡರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡರಾದ ಸಂಜೀವ್ ಕುಮಾರ್ ಪೋತ್ರಾಜ್ ಅವರು, ಲಂಚ ತಗೊಂಡ ಶಾಸಕರನ್ನ ಬಿಜೆಪಿ ಪಕ್ಷದವರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಭ್ರಷ್ಟಾಚಾರ ಮಾಡಿದ ಶಾಸಕನ ಬೆನ್ನಿಗೆ ನಿಲ್ಲುತ್ತಿರುವ ಕಾರ್ಯಕರ್ತರು ಸಮಾಜಕ್ಕೆ ಏನು ಸಂದೇಶ ಕೊಡಲು ಹೊರಟಿದ್ದಾರೆ ತಿಳಿಯದು. ಗುತ್ತಿಗೆದಾರನಿಗೆ ಧಮಕಿ ಹಾಕಿದ ಆಡಿಯೋ ಇದೆ. ಇಂತಹ ಅಯೋಗ್ಯ ಭ್ರಷ್ಟ ಶಾಸಕನ ಬೆನ್ನಿಗೆ ನಿಲ್ಲುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಶಿರಹಟ್ಟಿ ಮತಕ್ಷೇತ್ರದ ಇಂತಹ ಶಾಸಕರನ್ನ ಉಚ್ಚಾಟನೆ ಮಾಡಿ ನಮ್ಮ ಕ್ಷೇತ್ರವನ್ನು ಉಳಿಸಿಕೊಡಬೇಕೆಂದು ಪ್ರವಾಸಿ ಮಂದಿರದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕು ಡಿಎಸ್ಎಸ್ ಕಾದ್ರೋಳಿ ಬಣದ ಅಧ್ಯಕ್ಷ ಚಂದ್ರಶೇಖರ್ ಪೋತ್ರಾಜ್, ರಮೇಶ್ ಪೋತ್ರಾಜ್, ಹನುಮಂತ ಹರಿಜನ, ಲಕ್ಷ್ಮಣ್ ಮಲೆಮನವರ, ಸುನೀಲ್ ಪೋತ್ರಾಜ್, ರಾಜು ಪೋತ್ರಾಜ್, ದುರ್ಗಪ್ಪ ಹರಿಜನ, ಚಂದ್ರು ನೀಲಗುಂದ ಮುಂತಾದವರು ಉಪಸ್ಥಿತರಿದ್ದರು. ಏನು ನಿನ್ನೆ ನಡೆದ ಘಟನೆಯಲ್ಲಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಚಂದ್ರು ಲಂಬಾಣಿ ಅವರು ಇಡೀ ರಾಜ್ಯ ಇಡೀ ದೇಶನ ನೋಡಿದೆ. ಅದೇ ರೀತಿಯಾಗಿ ನಿನ್ನೆ ಆ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರು ಗಲಭೆ ಮಾಡಿದರು. ಗಲಭೆ ಏನಂತ ಮಾಡಿದ್ರು, ಕ್ಷೇತ್ರದ ಷಡ್ಯಂತ್ರ ಅಂತ ಹೇಳಿ ಗಲಭೆ ಮಾಡಿದರು. ಸ್ವಾಮಿ ಅವ್ರಿಗೆ ಒಂದು ಹೇಳಕ್ಕೆ ಮಾತನ್ನು ಬಯಸ್ತೀನಿ. ಈ ಸಂದರ್ಭದ ಮಾಧ್ಯಮ ಮುಖಾಂತರ HK ಪಾಟೀಲ್ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಯಾರು ಹೊಟ್ಟೆ ಕಡಿತಲ್ಲ ಸ್ವಾಮಿ, ನಿಮ್ಮ ಮೇಲೆ ಆರೋಪ ಮಾಡಕ್ಕ ನಾವೇನು ನಮ್ಮ ಪಕ್ಷದ ನಮ್ಮ ನಾಯಕರು HK ಪಾಟೀಲ್ ಸಾಹೇಬರು ಅವರಿಗೆ ಸಾಕಷ್ಟು ಕ್ಷೇತ್ರದ ಜನರಿಗೆ ಇನ್ನೂ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಪುರ್ಸತ್ಗೆ ಆಗ್ತಲ್ಲ. ರೈತರ ಜನರಿಗೆ ಜೊತೆಗೆ ನಿರಂತರವಾಗಿ ಅವ್ರ ಜೊತೆಗೆ ಅದರ ಅಂಥದ್ರಲ್ಲಿ ಅದನ್ನು ಬಿಟ್ಟು ನಿಮ್ಮ ಶಾಸಕರ ಬಗ್ಗೆ ಚಿಂತೆ ಮಾಡೋಕೆ ಅವ್ರಿಗೆ ಟೈಮ್ ಕೊಡಲಿಕ್ಕೆ ಎಲ್ಲಿದೆ ಸ್ವಾಮಿ? ನಿನ್ನೆ ನಡೆದ ಘಟನೆಯಲ್ಲಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಚಂದ್ರು ಲಂಬಾಣಿ ಅವರು ಇಡೀ ರಾಜ್ಯ ಇಡೀ ದೇಶನ ನೋಡಿದೆ. ಅದೇ ರೀತಿಯಾಗಿ ನಿನ್ನೆ ಆ ಸಂದರ್ಭದಲ್ಲಿ ಅವ್ರ ಕಾರ್ಯಕರ್ತರು ಗಲಭೆ ಮಾಡಿದರು. ಗಲಭೆ ಏನಂತ ಮಾಡಿದ್ರು, ಕ್ಷೇತ್ರದ ಷಡ್ಯಂತ್ರ ಅಂತ ಹೇಳಿ ಗಲಭೆ ಮಾಡಿದರು. ಸ್ವಾಮಿ ಅವ್ರಿಗೆ ಒಂದು ಹೇಳಕ್ಕೆ ಮಾತನ್ನು ಬಯಸ್ತೀನಿ. ಈ ಸಂದರ್ಭದಾಗ ಮಾಧ್ಯಮ ಮುಖಾಂತರ HK ಪಾಟೀಲ್ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಯಾರು ಹೊಟ್ಟೆ ಕಡಿತಲ್ಲ ಸ್ವಾಮಿ, ನಿಮ್ಮ ಮೇಲೆ ಆರೋಪ ಮಾಡಕ್ಕ ನಾವೇನು ನಮ್ಮ ಪಕ್ಷದ ನಮ್ಮ ನಾಯಕರು HK ಪಾಟೀಲ್ ಸಾಹೇಬರು ಅವರಿಗೆ ಸಾಕಷ್ಟು ಕ್ಷೇತ್ರದ ಜನರಿಗೆ ಇನ್ನೂ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಪುರ್ಸತ್ಗೆ ಆಗ್ತಲ್ಲ. ರೈತರ ಜನರಿಗೆ ಜೊತೆಗೆ ನಿರಂತರವಾಗಿ ಅವ್ರ ಜೊತೆಗೆ ಅದರ ಅಂಥದ್ರಲ್ಲಿ ಅದನ್ನು ಬಿಟ್ಟು ನಿಮ್ಮ ಶಾಸಕರ ಬಗ್ಗೆ ಚಿಂತೆ ಮಾಡೋಕೆ ಅವ್ರಿಗೆ ಟೈಮ್ ಕೊಡಲಿಕ್ಕೆ ಎಲ್ಲಿದೆ ಸ್ವಾಮಿ? ಅಂಥದ್ರಲ್ಲಿ ನಮ್ಮ HK ಪಾಟೀಲ್ ಸಾಹೇಬರಿಗೆ ಅವ್ರಿಗೆ ಆರೋಪ ಮಾಡ್ತಿದ್ದಾರೆ. ಇದು ನಿಮ್ಗೆ ಸೂಕ್ತನಾ? ಅವ್ರು ಎಲ್ಲಿ ಕೆಲಸಗಳು, ಅವರು ಮಾಡೋದು ಸಾಧನೆಗಳಲ್ಲಿ ಎಲ್ರಿ? ನೀವು ಸ್ವಲ್ಪ ವಿಚಾರ ಮಾಡಿರಿ. ಎಲ್ಲ ಕಾರ್ಯಕರ್ತರಾಗಿ ದಯವಿಟ್ಟು ನಿಮ್ಗೆ ಗೊತ್ತಿಲ್ಲದೇ ಯಾವುದೇ ಅಪರಾಧ ಮಾಡಬೇಡ್ರಿ. ಒಬ್ಬ ಜಿಲ್ಲೆ ವ್ಯಾಪ್ತಿಯ ನಾಯಕರ ಬಗ್ಗೆ ಅದು ತಪ್ಪಾಗತ್ತಾ? ದಯವಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ, ಕ್ಷೇತ್ರದ ಒಳಗ ದಯವಿಟ್ಟು ಇಂಥ ಶಾಸಕ ಒಬ್ಬ ಕಳ್ಳ ಅಂತ ಬಯಸ್ತೀನಿ ನಾನು. ಯಾಕಂದ್ರೆ ಇವತ್ತು